ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಸ್ವಲ್ಪ ಥಿಂಗ್ಸ್ ಬೇಕಿತ್ತು, ಮನೇಲಿ ಯಾರೂ ಇರಲಿಲ್ಲ, ಮತ್ತು ಈ ಬಿಸಿಲಲ್ಲಿ ಅಂಗಡಿಗೆ ಹೋಗೋಕ್ಕೂ ನನಗಾಗಲ್ಲ ಅಂತ ಹೇಳ್ಬಿಟ್ಟು ಜೆಪ್ಟೋಲ್ ಸ್ವಲ್ಪ ಥಿಂಗ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಚಪಾತಿ, ಪರೋಟ ಮತ್ತು ಕೊತ್ತಂಬರಿ ಎಲ್ಲ ಬೇಕಿತ್ತು, ಅವೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೆ. ಮತ್ತು ಬಿಸಿಲಿಗೆ ಒಂದು ಟಬ್ ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಅರುಣ್ ಐಸ್ ಕ್ರೀಮ್ ಟಬ್ ತಿನ್ನೋದು ನನ್ನ ಫೇವ್ರೇಟ್ ಆಗಿಬಿಟ್ಟಿದೆ. ಡೈಲಿ ಒಂದೊಂದು ಟಬ್ ಖಾಲಿ ಮಾಡ್ತಿದ್ದೀನಿ ಅಂತ ಹೇಳ್ಬೋದು. ಮತ್ತು ಅದಕ್ಕೆ ಕೋಲ್ಡ್ ಕೂಡ ಆಗಿಬಿಟ್ಟಿದೆ ನನಗಿವಾಗ. ಮತ್ತು ಮಶ್ರೂಮ್ ಇತ್ತು ಮನೇಲಿ ಅಂತ ಹೇಳಿ ಮಶ್ರೂಮ್ ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಸ್ಟೈಲಲ್ಲೇ ಒಂದು ಮಶ್ರೂಮ್ ಕರಿ ಮಾಡಿದ್ದೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿತ್ತು, ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಟ್ ಮಶ್ರೂಮ್ ಇನ್ನೊಂದು ಪ್ಯಾಕೆಟ್ ಎಕ್ಸ್ಟ್ರಾ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಿಕಾಸ್ ಮಸಾಲ ಜಾಸ್ತಿ ಆಗಿತ್ತು ಅದಕ್ಕೆ. ಏನು ಗೊತ್ತಾ, ನಮಗೆ ನೆಗೆಟಿವ್ ನ್ಯೂಸ್ ಅಂದರೆ ಬ್ಯಾಡ್ ನ್ಯೂಸ್ ಒಂದಕ್ಕೊಂದು ಬರ್ತಾನೆ ಇದೆ ಅಂತ ಹೇಳ್ಬೋದು. ಈ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡಿ ಏನಾಯಿತು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಕುಕ್ ಮಾಡ್ಕೊತ ಹಾಗೆ ಏನೇನಾಯಿತು ಅಂತ. ಮನೆ ಮೇಲ್ಗಡೆ ಆಂಟಿ ಒಬ್ಬರು ಆ್ಯಕ್ಚುಲಿ ತುಂಬಾ ಚೆನ್ನಾಗಿದ್ದರು, ಏನೂ ಪ್ರಾಬ್ಲಮ್ಮೇ ಇರಲಿಲ್ಲ. ಡೈಲಿ ಮುಖ ನೋಡ್ತಾ ಇದ್ವಿ, ಹೋಗ್ತಾ ಬರ್ತಾ ಇರ್ತಾಯಿದ್ರು. ಶಿ ವಾಸ್ ಫೈನ್, ಅವ್ರಿಗೇನು ಪ್ರಾಬ್ಲಮ್ಮೇ ಇರಲಿಲ್ಲ, ಹೆಲ್ತ್ ಇಶ್ಯೂಸ್ ಅಂತ ಅದೇನೂ ಇರಲಿಲ್ಲ. ಲಾಸ್ಟ್ ಫ್ರೈಡೇ ಸೇಮ್ ಟೈಮ್ಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರು ಅವ್ರ ಮಕ್ಕಳು. ಬೆಳಗ್ಗೆ ಹೋದ್ರು, ಮತ್ತೆ ಬಂದರು, ಮತ್ತೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡೋದ್ರು. ಹೋದವರು ಮತ್ತೆ ರಿಟರ್ನ್ ಬಂದೇ ಇಲ್ಲ. ಸಡನ್ನಾಗಿ ನೋಡಿದ್ರೆ ಏನೋ ಹಾರ್ಟಲ್ಲಿ ಆರ್ಟ್ರೀಸ್ ಬ್ಲಾಕ್ ಆಗಿ ಅಲ್ಲೇ ಎಕ್ಸ್ಪೈರ್ ಆಗಿಬಿಟ್ರು ಅಂತ ಹೇಳ್ತಿದ್ದಾರೆ. ನನಗೆ ಶಾಕ್ ಆಗೋಯಿತು. ಶಿ ವಾಸ್ ಡೂಯಿಂಗ್ ಆಲ್ ಗುಡ್, ಆಲ್ ದ ಸಡನ್ ಲೈಕ್ ಅವ್ರಿಗೇನೋ ಒಂದು ಡಿಸೀಸ್ ಇದ್ದು ಅಟ್ಲೀಸ್ಟ್ ಒಂದು ವಾರ, ಒಂದಿಲ್ಲ 2 ವಾರ, ಇಲ್ಲ ಒಂದು ತಿಂಗಳು ನರಳಿದ್ರೆ ಓಕೆ ಗೊತ್ತಿತ್ತು ಅಂತ ಅಂದ್ಕೊಬೋದು. ಫ್ರೈಡೇ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹೋದವರು, ಸಂಡೇ ದೇ ಬಾಟ್ ಹರ್ ಡೆಡ್ ಬಾಡಿ ಮಾರ್ನಿಂಗ್. ಸೊ ಈ ಥರ ಒಂದು ಶಾಕಿಂಗ್ ನ್ಯೂಸು, ಅದರದ್ದು ಕೂಡ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ನಂಗೊಂಥರ ತುಂಬಾ ಬೇಜಾರಾಗೋಯಿತು, ಬಿಕಾಸ್ ಅವ್ರ ಹತ್ರ ಡೈಲಿ ಊಟ ಆಯಿತಾ ಆ ಥರ ಮಾತಾಡ್ತಾಯಿದ್ದೆ ಡೈಲಿ ನೋಡಿದಾಗ. ತುಂಬಾ ಬೇಜಾರಾಗೋಯಿತು. ಅವ್ರಿಗೇನು ಅಷ್ಟೊಂದು ಏಜ್ ಕೂಡ ಆಗಿಲ್ಲ, 48 ಇಯರ್ಸ್ ಅಷ್ಟೇ ಅಂತೆ. ಸಡನ್ನಾಗಿ ಹಾರ್ಟಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಗಿ ಆರ್ಟ್ರೀಸ್ ಬ್ಲಾಕ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ದಿರ ಶಿ ಎಕ್ಸ್ಪೈರ್ಡ್ ಅಂತ ಹೇಳಿದ್ರು. 99% ಚಾನ್ಸ್ ಕೂಡ ಇಲ್ಲ ಅಂತ ಜಯದೇವದೆಲ್ಲ ಹೇಳಿಬಿಟ್ರು ಅಂಥೇಳಿ ಎಲ್ಲೋ ಬೇರೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ, ಪ್ರೈವೇಟ್ ಇದರಲ್ಲಿ ಓಪನ್ ಹಾರ್ಟ್ ಸರ್ಜರಿ ಪರ್ಫಾರ್ಮ್ ಮಾಡಿ ಒಂದೇ ದಿನದೊಳಗಡೆ ಆಪ್ರೇಷನು ಸಕ್ಸಸ್ ಆಗಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಮಕ್ಕಳು ಕರ್ಕೊಂಬಂದ್ಬಿಟ್ರು, ಅಂದರೆ ಡೆಡ್ ಬಾಡಿನ ಕರ್ಕೊಂಬಂದ್ಬಿಟ್ರು. ಇಟ್ ವಾಸ್ ರಿಯಲಿ ಶಾಕಿಂಗ್. ಸೊ ಎಷ್ಟು ಇಂಪಾರ್ಟೆಂಟ್ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಅಂತ ಪ್ರತಿ ಸತಿ ಲೈಫ್ ಒಂದು ಇದು ನಮಗೆ ಕೊಡ್ತಾನೆ ಇರುತ್ತೆ ಎಕ್ಸಾಂಪಲ್ಸು. ಬಿಕಾಸ್ ಇವತ್ತಿದ್ದವ್ರು ನಾಳೆ ಇರೋದೇ ಇಲ್ಲ. ಫುಡ್ ಹ್ಯಾಬಿಟ್ಸ್ ಮೇನ್ ಅಂತ ಹೇಳ್ತೀವಿ, ಬಟ್ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಐ ಆಮ್ ಲೈಕ್ ರಿಯಲಿ ಇನ್ ಶಾಕ್. ಲೈಫ್ ತುಂಬ 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 ಅನ್ಪ್ರೆಡಿಕ್ಟಬಲ್. ಇವತ್ತಿದ್ದವ್ರು ನಾಳೆ ಇರೋದಿಲ್ಲ. ನಾವು ಏನೇ ಹೊಡೆದಾಡಿ ಕಿತ್ತಾಡಿ ಏನೇ ಮಾಡಿದ್ರೂ ಕೂಡ ನೋ, ಅದು ಯಾವುದು ನಮ್ಮದಲ್ಲ. ಕೊನೆಗೆಲ್ಲ ಬಿಟ್ಬಿಟ್ಟು ಒಂದಿನ ಹೋಗೋದು. ಸೊ ಯಾವುದ್ರ ಬಗ್ಗೆನೂ ತುಂಬ ತಲೆ ಕೆಡಿಸ್ಕೊಂಡಿರ, ಯಾವುದ್ರ ಮೇಲೂ ತುಂಬ ಆಸೆ ಹಿಡ್ದಿರ ಇವತ್ತಿನ ಲೈಫ್ನ ಹ್ಯಾಪಿಯಾಗಿ ಬಾಳ್ಬಿಟ್ಟು ಹೋದರೆ ನಾವು ಹ್ಯಾಪಿಯಾಗಿರ್ಬೋದು ಅಂತ ಹೇಳ್ತೀನಿ. ನಾಳೆ 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 ಅಂತ ನಾವು ತುಂಬ ತಲೆ ಕೆಡಿಸ್ಕೊಂಡು ಕೂಡಿಟ್ಕೊಂಡು ಮಾಡ್ಕೊಂಡು ಹೋದರೆ ಅದರದ್ದು ಫಲನೂ ಇರೋದಿಲ್ಲ. ಆ್ಯಂಡ್ ದೆನ್ ಓಕೆ, ಅದು ಮುಗೀತು ಅಂತ ಹೇಳಿ ಸಂಡೇ ಕಾರ್ಯ ಎಲ್ಲ ಮುಗೀತು. ಓಕೆ, ಮಂಡೇ ಆ್ಯಸ್ ಯೂಶ್ವಲ್ ನಮ್ಮವರೆಲ್ಲ ಕೆಲ್ಸಕ್ಕೆ ಹೋದರು. ನಮ್ಮ ಕಿಶೋರು ಮಂಡೇ ನೈಟ್ ಶಿಫ್ಟ್ಗೆ ಹೋದರು. ಬೆಳಗ್ಗೆ ನನಗೆ ನಿದ್ದೆನೇ ಬಂದಿಲ್ಲ. ಆ ಆಂಟಿದೆ ತಲೆಯಲ್ಲಿ ಇದ್ದಿದ್ದರಿಂದ ನಂಗೆ ನೈಟ್ ಫುಲ್ಲು ಹೆದರ್ಕೊಂಡು ನಿದ್ದೆನೇ ಮಾಡಿಲ್ಲ ನಾನು. ಬಿಕಾಸ್ ಅವ್ರು ಏನು ಮಾಡಿದರು ಅಂದರೆ ನೈಟ್ ಇದಿಟ್ಬಿಟ್ಟಿದ್ರು, ಅದೇನೋ ಸತ್ತೋಗ್ಬಿಟ್ರೆ ಅವ್ರಿಗೆ ಒಂದು ಹಾಡೆಲ್ಲ ಹಾಡ್ತಾರಲ್ವ, ಅದೇನೋ ಅಂತಾರೆ, ಅದನ್ನ ಗಾನ ಅಂತಾರೆ ಅನಿಸುತ್ತೆ. ಅದನ್ನು ಹಾಡೋದಕ್ಕೆ ಯಾರನ್ನೋ ಕರೆದಿದ್ರು. ಸೊ ಅವ್ರು ಹಾಡ್ತಾನೇ ಇದ್ರು ನೈಟೆಲ್ಲ ಮೈಕಲ್ಲಿ. ಸೊ ನನಗೆ ನಿದ್ದೆ ಬಂದಿರಲಿಲ್ಲ, ಆ ಭಯದಲ್ಲೇ ಇದ್ದೆ. ಇವ್ರು ಬಂದ್ಬಿಟ್ಟು ನೋಡಿದ್ರೆ ಸಡನ್ನಾಗಿ ಅವ್ರ ಕ್ಲೋಸ್ ಫ್ರೆಂಡು, ಅಂದರೆ ನನಗೂ ಗೊತ್ತಿರೋರು, ಅವ್ರ ಜೊತೆ ಓದ್ದೋರು BCಯಲ್ಲಿ, ಅವರು ತಿರೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ ಸಡನ್ನಾಗಿ. ಸೇಮ್ ಡೇ, ಲೈಕ್ ಒಂದು ದಿನವೂ ಕಳೆದಿರಲಿಲ್ಲ. ಏನಾಯಿತು ಅಂತ ನೋಡಿದ್ರೆ ನ್ಯೂಸಲ್ಲೆಲ್ಲ ನೀವು ಸುಮಾರು ಜನ ನೋಡಿರ್ಬೋದು. ಅವ್ರಿಗೆ ಮದುವೆ ಆಗಿ ಒಂದು ಪಾಪು ಕೂಡ ಇದೆ ಪಾಪ. ಏನಿಲ್ಲ, ಊಟ ಮಾಡ್ತಿದ್ದ ಜಾಗದಲ್ಲಿ ಯಾರ್ದೋ ಕಾಲು ತುಳಿದ್ಬಿಟ್ರಂತೆ ಮಿಸ್ ಆಗಿ. ಅದಕ್ಕೆ ಜಗಳ ಬೆಳೆದು. ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಇವತ್ತೇನಂತಂದರೆ ನಾನು ನಮ್ಮ ಹಸ್ಬೆಂಡು ಶಾಪಿಂಗ್ ಹೋಗೋಣ ಜಯನಗರ್ಗೆ ಅಂತ ಹೇಳಿ ಹಂಗೆ ನಮ್ಮ ಮನೆಗೆ ಬಂದಿದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಇಲ್ಲಿಂದ ಜಯನಗರ್ಗೆ ಹೋಗ್ತಿದ್ದೀವಿ. ಸೊ ಬಡ್ಜೆಟ್ ಶಾಪಿಂಗ್ ಮಾಡೋಣ ಅಂತ ಹೇಳಿ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬಿಕಾಸ್ ಕೆಲ್ಸಕ್ಕೆ ಜಾಯ್ನ್ ಆಗ್ತಿರೋದ್ರಿಂದ ಸ್ಟ್ರೀಟ್ ಶಾಪಿಂಗ್ ಮಾಡೋಣ, ಸ್ವಲ್ಪ ಫಾರ್ಮಲ್ಸ್ ಎಲ್ಲ ಬೇಕಿತ್ತು, ಅದೆಲ್ಲ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೇ ರೀತಿ ಸಪೋರ್ಟ್ ಕೊಡ್ತೀರಿ. ಥ್ಯಾಂಕ್ ಯು. ಇದರಲ್ಲಿ 2-3 ದಿನದ ಕ್ಲಿಪ್ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ತಂಗಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಈ 7 ಸುತ್ತು ಮಲ್ಲಿಗೆದು
ಪ್ಲಾಂಟ್ಸ್ ತಂದು ಕೊಟ್ಟಿದ್ಲು ನಮ್ಮ ಮನೇಲಿ ಇಡಬೇಕು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಗೆ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಲಂಚ್ ಮುಗಿಸ್ಕೊಂಡು ಹಂಗೆ ಜಯನಗರ್ಗೆ ಹೋಗಿದ್ವಿ ನಾವು. ಬೈ ದೆನ್ ನಮ್ಗೆ ಇಷ್ಟೆಲ್ಲ ರಾಂಗ್ ಬ್ಯಾಡ್ ನ್ಯೂಸ್ ಕಾಯ್ತಿರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಹೋಗೋಣ ಅಂದ್ಕೊಂಡಿದ್ದು, ಬಟ್ ದೆನ್ ಜೂಡಿಯೋದಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ, ಸಮ್ಮರ್ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ನಂದು GRTಲಿ ನಂದು ಬ್ಯಾಂಗಲ್ಸ್ ಕೂಡ ಇದಕ್ಕೆ ಕೊಟ್ಟಿದ್ದೆ ಪಾಲಿಷ್ಗೆ. ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹಾಗೆ ಜಯನಗರಲ್ಲೇ ಕೊಟ್ಟಿದ್ದು. ಕಾಲ್ ಚೈನ್ ಕೂಡ ಅಷ್ಟೇ ಕಟ್ಟಾಗಿತ್ತು ಅಂತ ಹೇಳಿ ಸಾಲ್ಡ್ರಿಂಗ್ ಕೊಟ್ಟಿದ್ದೆ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ಜೂಡಿಯೋದಲ್ಲೇ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಸುಮಾರಷ್ಟು ಡ್ರೆಸ್ಸಸ್ ತೊಗೊಂಡೆ. ಅದಾದಮೇಲೆ ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿದ್ದೆ. ಅಲ್ಲೂ ಒಂದಷ್ಟು ಏನೇನು ಬೇಕು ನೋಡಿ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೆ. ಮತ್ತು ತುಂಬಾ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲೇ ಇಷ್ಟೊಂದು 34-35 ಡಿಗ್ರಿ ಇದೆ. ಇನ್ನು ಹೋಗ್ತಾ ಹೋಗ್ತಾ ತುಂಬ ಬಿಸಿಲಿರುತ್ತೆ ಅನಿಸುತ್ತೆ. ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡ್ರೆ ಇವಾಗ ಆರಾಮಾಗಿ ಮಾಡ್ಬೋದು. ಸೊ ನಾನು ಮುಂಚೆ ಹೇಳ್ತಿದ್ನಲ್ಲ, ಅದು ನನಗೆ ಕಂಟಿನ್ಯೂ ಮಾಡ್ತೀನಿ. ಅವ್ರ ಫ್ರೆಂಡ್ ಕಾಲು ತುಳಿದ್ರು ಅಂತ ಹೇಳಿಬಿಟ್ಟು ಅಲ್ಲೇ ಆ ಚಿಕ್ಕ ಹುಡುಗರು ಯಾರೋ ಏರಿಯಾದಲ್ಲಿ ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೊಂದು ಚಿಕ್ಕ ಪಾಪು ಕೂಡ ಇದೆ. ಇವ್ರು ಫುಲ್ ಶಾಕು, ಬಿಕಾಸ್ ಲಾಸ್ಟ್ ಸಂಡೇ ತಾನೇ ಅವ್ರನ್ನೆಲ್ಲ ಹೋಗಿ ಮೀಟ್ ಮಾಡ್ಕೊಂಬಂದಿದ್ರು BCA ಫ್ರೆಂಡ್ಸ್ ಜೊತೆ. ನೆಕ್ಸ್ಟ್ ಡೇನೇ ಅವರಿಲ್ಲ, ಈಸ್ ಗಾನ್. ಯಾಕೆ ಅಂತ ನೋಡಿದ್ರೆ ಜಸ್ಟ್ ಒಂದು ಚಿಕ್ಕ ಜಗಳಕ್ಕಂತ ಹೇಳ್ಬಿಟ್ಟು ಯಾವುದೋ ಚಿಕ್ಕ ಹುಡುಗ ಸ್ಕಿಲ್ಡ್ ದೆನ್ ಆ್ಯಂಡ್ ದೇರ್. ಇವರಂತೂ ಫುಲ್ ವೆಕ್ಸ್ ಆಗಿಬಿಟ್ಟಿದ್ರು, ತಲೆ ಕೆಟ್ಕೊಂಡು ಫುಲ್ ಟ್ರಾಮಾಗಿ ಹೋಗ್ಬಿಟ್ಟಿದ್ರು ಅಂತ ಹೇಳ್ಬೋದು. ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದಮೇಲೆ ಇದೆಲ್ಲ ಆ್ಯಕ್ಚುಲಿ ಆಗಿದ್ದು ಲಾಸ್ಟ್ ಸ್ಯಾಟರ್ಡೆ ಸಂಡೇ. ಅದನ್ನು ನಾನು ಅದಕ್ಕೆ ತುಂಬ ವೀಡಿಯೋಸೇ ಪೋಸ್ಟ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಒಂಥರ ಬ್ಯಾಡ್ ಮೈಂಡ್ ಸೆಟ್ಟಲ್ಲೇ ಇದ್ಬಿಟ್ವಿ. ಅದಕ್ಕೆ ನಾನು ಎಲ್ಲ ವೀಡಿಯೋಸ್ ಇದ್ದಿದ್ದೆಲ್ಲ ಕ್ಲಬ್ ಮಾಡಿ ಈ ವಿಷಯ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀನಿ. ಹೋಗಿದ್ರು ಇವ್ರು ಕೂಡ, ಹೋಗಿ ಆಲ್ಮೋಸ್ಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇದ್ಬಿಟ್ಟು ಬಂದಿದ್ರು. ಅದನ್ನ ನೋಡೋಕ್ಕಾಗಿಲ್ಲ ಅಂತ ಹೇಳ್ತಿದ್ರು, ಬಿಕಾಸ್ ಅವ್ರ ಫ್ರೆಂಡ್ ಜಸ್ಟ್ 30 years old. ಅವ್ರ ಪಾಪು ಏನೋ 1 ವರ್ಷ ಅಂತೆ. ಅವ್ರದ್ದು ಮಮ್ಮಿದು ಅವ್ರ ವೈಫ್ದೆಲ್ಲ ಫುಲ್ ಪೇಯ್ನ್ ನೋಡೋಕ್ಕೆ ಆಗಿಲ್ಲ ಅಂತ ಹೇಳ್ತಾಯಿದ್ರು ಬಂದುಬಿಟ್ಟು. ಎಷ್ಟು ಅನ್ಪ್ರೆಡಿಕ್ಟಬಲ್ ಅಲ್ವಾ. ಜಸ್ಟು ಒಂದು ದೋಸೆ ತಿನ್ನೋಕ್ಕೆ ಹೋಗಿದ್ದ ಮನುಷ್ಯನಿಗೆ ಸಾವು ಬರುತ್ತೆ ಅಂತ ಅಂದ್ಕೊಂಡ್ರೆ ನಂಬೋಕ್ಕಾಗುತ್ತಾ? ಇಟ್ ವಾಸ್ ರಿಯಲಿ ಶಾಕಿಂಗ್. TVಲೆಲ್ಲ ಬಂದಿತ್ತು. ಅಷ್ಟು ಚಿಕ್ಕ ರೀಸನ್ಗೆ ಅಷ್ಟು ಕೋಪ ಮಾಡಿಕೊಂಡು ಸಾಯಿಸೋ ಅಷ್ಟು ಏನು ಕೋಪ ಅಂತ ನಂಗೆ ಗೊತ್ತಿಲ್ಲ, ಯಾಕೆ ಹಿಂಗಿದ್ದಾರೆ ಜನ ಅಂತ. ಇವಾಗ ಅವ್ರ ಲೈಫ್ ಹೋಯಿತು, ಅವ್ರ ಫ್ಯಾಮಿಲಿಗೆ ಒಂದು ಆಧಾರನೇ ಹೋಯಿತು. ಇವ್ರು ಬರ್ತಾರೆ ಚಿಕ್ಕ ಹುಡುಗರು. ನಂಗೆ ಅದರಿಂದ ಆಚೆ ಬರೋಕ್ಕೆ ಆ್ಯಕ್ಚುಲಿ ತುಂಬ ಕಷ್ಟ ಆಯಿತು. ಬಟ್ ಏನೂ ಮಾಡೋಕ್ಕಾಗಲ್ವಲ್ಲ, ರಿಯಾಲಿಟಿ ಎಕ್ಸೆಪ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲೋದ್ರೂ ಇನ್ಮೇಲೆ ಹುಷಾರಾಗಿರಬೇಕು ಅಂತ ಅಷ್ಟೇ ತಲೆ ಇಟ್ಕೊಂಡಿರೋದು. ಏನಾದರೂ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದರೆ ಓಕೆ ನಮ್ಮದೇ ತಪ್ಪು ಅಂತ ಹೇಳಿಬಿಟ್ರೆ ಪ್ರಾಬ್ಲಮ್ ಇರೋದಿಲ್ಲ. ಬಿಕಾಸ್ ಈ ಥರ ಸಿಚುವೇಷನ್ಸಲ್ಲಿ ನಾವು ಆರ್ಗ್ಯೂ ಮಾಡಿಕೊಂಡು ಈ ಥರ ಫುಲಿಶ್ ಪೀಪಲ್ ಹತ್ರ ಜಗಳಕ್ಕೆ ನಿಂತ್ಕೊತೀವಿ ಅಂದ್ಕೊಂಡ್ರೆ ಅದ್ರ ಪರಿಣಾಮ ಈ ಥರ ಇರುತ್ತೆ. ಸೊ ಬೇಡ, ನಮ್ಮದೇ ತಪ್ಪು ಅಂತ ಹೇಳ್ಕೊಂಡು ಹೋಗೋದ್ರಿಂದ ನಮಗೇನು ಲಾಸ್ ಆಗೋದಿಲ್ಲ. ಆ ಥರ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ಮತ್ತು ಇನ್ನೊಂದು ಏನಂದರೆ ನನಗೆ ನಡುವೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ಅಭ್ಯಾಸ ಇಲ್ಲ. ಇವಾಗ ಯೂಶ್ವಲಿ ಮುಂಚೆ ಮಾಡ್ತಿರ್ಲಿಲ್ಲ, ಬಟ್ ಇವಾಗ ಆಲ್ಮೋಸ್ಟ್ ಅಡುಗೆ ಮಾಡಿ ಅದು ಚಪಾತಿ ಎಲ್ಲ ಮಾಡೋದು ನನಗೆ ಅಭ್ಯಾಸನೇ ಇರಲಿಲ್ಲ. ನನಗೆ ಸಂಜೆ ಆದರೆ ಸಾಕು ಫುಲ್ ಕಾಲು ನೋವು, ವೆಯ್ಟ್ ಗೇನ್ ಬೇರೆ ಆಗಿಬಿಟ್ಟಿದ್ದೀನಿ. 5 months ಕೆಲಸಕ್ಕೆ ಹೋಗಿಲ್ಲ, ಮನೆಯಲ್ಲೇ ಇರೋದ್ರಿಂದ ಜಿಮ್ ಕೂಡ ಹೋಗ್ತಿಲ್ಲ. ನನಗೆ ಕಾಲು ಫುಲ್ ನೋವು ಬಂದುಬಿಡ್ತಾ ಇದೆ. ಡೈಲಿ ನೈಟ್ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಳ್ಳೋ ಅಷ್ಟು ಆ ಥರ ಆಗ್ತಿದೆ. ವೆಯ್ಟ್ ಗೇನ್ ಆಗಿರೋದಕ್ಕೆ ಆ್ಯಂಕಲ್ ಪೇಯ್ನ್ ಅನಿಸುತ್ತೆ. ಅದು ಅಲ್ದಂಗೆ ಜ್ವರ ಬಂದಂಗೆ ಆಗಿಬಿಡುತ್ತೆ ಡೈಲಿ ನೈಟ್, ಅಷ್ಟೊಂದು ಪ್ರಾಬ್ಲಮ್ ಆಗ್ತಿದೆ. ಸೊ ನಂದು ಆಫರ್ ಲೆಟರ್ ಸಿಕ್ಕಿರೋದ್ರಿಂದ ನನ್ನ ಜಾಯ್ನಿಂಗ್ ಡೇಟ್ ಸ್ವಲ್ಪ ಡಿಲೇ ಆಗಿತ್ತು. ಕೆಲ್ಸಕ್ಕೆ ಹೋದರೆ ಎಲ್ಲ ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಸ್ಟಾರ್ಟ್ ವರ್ಕಿಂಗ್, ಐ ವಿಲ್ ರೆಸ್ಯೂಮ್ ಬ್ಯಾಕ್ ಟು ಮೈ ನಾರ್ಮಲ್ ಲೈಫ್. ಓಡಾಡಿಕೊಂಡು ಆರಾಮಾಗಿದ್ರೇ ಬೆಸ್ಟ್ ಅಂತ ಹೇಳ್ಬೋದು. ಅಡುಗೆ ಇಸ್ ಅ ಪಾರ್ಟ್ ಆಫ್ ಲೈಫ್, ಬಟ್ ಅದನ್ನೇ ಮಾಡ್ಕೊಂಡಿದ್ಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಮತ್ತು ಸಾಂಬಾರು ಮಾಡೋದೆಲ್ಲ ನಮ್ಮ ಮಮ್ಮಿ ಹತ್ರ ರೆಸಿಪಿ ಕಲ್ತ್ಕೊಂಡು ಮಾಡಿದ್ದೆ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಬ್ಯಾಕ್ ಟು ಬ್ಯಾಕ್ ಈ ಥರ ಡೆತ್ ನ್ಯೂಸ್ ಕೇಳಿಬಿಟ್ಟು ನಾವಂತೂ ತುಂಬ ಬೇಜಾರಾಗಿಬಿಟ್ಟಿದ್ವಿ. ಅದಕ್ಕೆ ವೀಡಿಯೋಸ್ ಕೂಡ ಆ್ಯಕ್ಚುಲಿ ಬ್ರೇಕ್ ಆಗಿತ್ತು. ಬಟ್ ದೆನ್ ವಾಟ್ ಎವರ್ ಹ್ಯಾಪನ್ಸ್, ವರ್ಲ್ಡ್ ಹ್ಯಾಸ್ ಟು ಮೂವ್ ಆನ್ ಅಲ್ವಾ. ಅದೊಂದು ನ್ಯೂಸ್ ಅಷ್ಟೇ ನಮಗೆ. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್, ಆಫ್ ಕೋರ್ಸ್ ಅಂತ ಹೇಳಿಬಿಟ್ಟು ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಆ್ಯಕ್ಚುಲಿ ಐ ಆಮ್ ರೆಡಿ ಟು ಕಮ್ ಔಟ್ ಆಫ್ ಇಟ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ನೀವು ಕೂಡ ಎಲ್ಲರೂ ಹೆಲ್ದಿಯಾಗಿರಿ, ಹೆಲ್ದಿಯಾಗಿ ಊಟ ಮಾಡಿ, ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ.